ಇಲ್ಲಿಂದ ಜಸ್ಟ್ ಒಂದು 1.5 to 2 ಕಿಲೋಮೀಟರ್ಸ್ ಇರಬೇಕಷ್ಟೇ. ಸೊ ಆ್ಯಕ್ಚುಲಿ ತಾಜ್ ಮಹಲ್ ಪಾರ್ಕಿಂಗ್ ಹತ್ರ ಎಂಟ್ರಿ ಆಗಿದ್ದೀವಿ. ಬೈಕ್ನ ಅಲ್ಲೆಲ್ಲೋ ಅಷ್ಟು ದೂರ ಪಾರ್ಕ್ ಮಾಡಿಬಿಟ್ಟು ಬಂದು ಇಲ್ಲಿ ಟಿಕೆಟ್ ತೊಗೊಬೇಕು. ಆ್ಯಕ್ಚುಲಿ ನಾವು ಆನ್ಲೈನ್ ಟಿಕೆಟ್ ತೊಗೊಂಡಿದ್ದೀವಿ. ಅಲ್ಲಿ ಒಂದು QR ಕೋಡ್ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸೊ ಅಲ್ಲೇ ನಿಮಗೆ ಟಿಕೆಟ್ ಸಿಕ್ಬಿಡುತ್ತೆ. ಟಿಕೆಟ್ ಬಂದು ಇಬ್ಬರಿಂದ 90 rupees, 45 rupees ಒಬ್ರಿಗೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಲ್ಲಿದೆ ನೋಡಿ. ಈ ಥರದ್ದು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಲಾಸ್ಟ್ ರೋನಲ್ಲಿ ಕೂತಿದ್ದೀವಿ. ಬುಲಕ್ ಕಾರ್ಟ್ಸ್ ಕೂಡ ಇರುತ್ತೆ. ಸೊ ಬೇಕಾದರೆ ಬುಲಕ್ ಕಾರ್ಟು ತೊಗೋಬೋದು. ಬಟ್ ಆಚೆ ಇತ್ತದು ಇದೇ ಇತ್ತಲ್ಲ ಎಲೆಕ್ಟ್ರಿಕ್ ಗಾಡಿ, ಹೆಂಗೂ ಹೊರಟು ನಿಂತಿತ್ತು. ಬಸ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ತಾಜ್ ಮಹಲ್ ಎಂಟ್ರಿ ಆಗಿದ್ದೀವಿ. ಬುಕ್ಕಿಂಗ್ ಕೌಂಟ್ರಾ ಆಲ್ರೆಡಿ. ಟಿಕೆಟ್ ತೊಗೊಂಡಿದ್ದೀವಿ ನಾವು ಆಲ್ರೆಡಿ. ಇಲ್ಲಿ ಬಂದು ಕೂಡ ಬುಕ್ಕಿಂಗ್ ಮಾಡ್ಕೋಬೋದಂತೆ. ಟಿಕೆಟ್ ಲೇಲಿಯಾ ಬೈ ಗೈಡ್ ಮೈ ಹೂ ಗೈಡ್ ಬೈ ಹೊಡೆದು ಹಾಕ್ಬಿಡ್ತಾರೆ ಎಲ್ಲ ಸೇರ್ಕೊಂಡು. ಯಾರೋ ಹೊಸ ಗೈಡಲ್ಲಿ ಹಿಡ್ಕೊಳ್ರ ಅಂತ. ಈಸ್ಟ್ ಗೇಟ್ ಎಂಟ್ರಿ. ಆ ಸೈಡ್ ಈ ಸೈಡ್ ಇರೋ ರೂಮ್ಗಳನ್ನೆಲ್ಲ ಆಫೀಸ್ ಥರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ. ಸಂಡೇ ಆಗಿರೋದ್ರಿಂದ ಜನ ಜಾತ್ರೆ ಗುರು. ಸೊ ಹಂಗೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಬಂದು ಹರಸಾಹಸ ಮಾಡಿ ಒಂದೆರಡು ಫೋಟೋ ಚೆನ್ನಾಗಿ ತೆಗ್ದಿದ್ದಾನೆ. ಸೊ ಈ ಪಾರ್ಕನ್ನೆಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ತಾಜ್ ಮಹಲ್ ಹತ್ರ ಹೋಗಿ ಒಂದಷ್ಟು ವಿಡಿಯೋಸ್ ತೋರಿಸ್ಬಿಟ್ಟು ವಾಪಸ್ ಹೋಗೋಣ ಬನ್ನಿ. ತಾಜ್ ಮಹಲ್ ಮುಗಿಸ್ಕೊಂಡು ಆಚೆ ಬಂದು ಸಿಕ್ಕಾಪಟ್ಟೆ ಬಿಸಿಲು ಗುರು. ನೋಡಿ ಹೆಂಗಾಗೋಗಿದೆ, ಫುಲ್ ನೆಂದೋಗಿದ್ದೀವಿ ಇಬ್ರು. ಸೊ ಇದು ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗ್ತಾ ಇದ್ದೀವಿ. ಬಂದು ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಗಾಡಿ ರೆಡಿ. ರೂಮ್ಗೆ ಹೋಗ್ಬಿಟ್ಟು ರೂಮಿಂದ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಬಾಕ್ಸ್ನ ಕೊರಿಯರ್ ಮಾಡಬೇಕು. ಪೇಟ ಟೇಸ್ಟ್ ಮಾಡೋಣ ಅಂತ ಹೋಗಿ ಬಂದಿದ್ದೀವಿ. ಪೂರಾ ಸ್ವೀಟ್ ऐसा ही रहता है, ज़्यादा ಸ್ವೀಟ್ है. ಸೊ ಇದು 1/2 kg ಅಂತೆ. 1/2 kg ಮಿಕ್ಸು 220 ಅಂತ ಹೇಳ್ತಿದ್ದಾರೆ. ಸೊ ಪೀಸ್ ಸಿಗ್ತಾ ಇಲ್ವಂತೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ತಗೊಂಡು ಅಷ್ಟೊಂದು ದಿನಕ್ಕಾಗಿಲ್ಲ ಅಂದರೆ ಏನು ಮಾಡೋದು ಅಂತ. 1 hour later. ಸೊ ತಾಜ್ ಮಹಲ್ ನೋಡ್ಕೊಂಡು ಬಂದು ದ ತಾಜ್ ನೈಸ್ ಪಾಯಿಂಟಲ್ಲಿ ನಾವು ಸ್ಟೇ ಆಗಿದ್ದು. ಸೊ ಯಾರಿಗಾದ್ರು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ.
ಸೊ ಸದ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಬಂದು ಕೊರಿಯರ್ ಮಾಡಬೇಕು. DTDCಗೆ ಮಾತಾಡಿದ್ದೀವಿ. ಬಾಕ್ಸ್ನ ಪಾರ್ಸಲ್ ಮನೆಗೆ ಕಳಿಸ್ಬಿಟ್ರೆ ಪೀಸ್ಫುಲ್ಲಾಗೆ ಓಡಿಸ್ಬೋದು ಇವತ್ತು. ಬೇಡ ಗುರು ನಮ್ಮ ಪಾಡುಗಳು. ನೆನ್ನೆ ಬಾಕ್ಸ್ ಟಾರ್ಚರ್ ಕೊಡ್ತು, ಇವತ್ತು ಯಾಕೋ ಚೈನ್ ಫುಲ್ಲು ಲೂಸಾಗಿ ಬಿದ್ದೋಗಿದೆ. ಬಾಕ್ಸ್ನ ಕೊರಿಯರ್ ಮಾಡಿ ಹಂಗೆ ಹೈವೇನಲ್ಲಿ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಸ್ಟಾರ್ಟ್ ಮಾಡ್ದೋ, ಟಕ್ ಅಂತ ಚೈನು ಫುಲ್ಲು ಲೂಸ್ ಆಗ್ಬಿಟ್ಟೈತೆ. ಫುಲ್ ಲೂಸಾಗಿ ಬಿದ್ದೋಗಿದೆ ಚೈನು. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಚೈನ್ ಯಾಕೆ ಲೂಸ್ ಆಯ್ತು ಇದ್ದಕ್ಕಿದ್ದಂಗೆ ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತೆ ಗೂಗಲಲ್ಲಿ ನೋಡಿ ಇಲ್ಲೆಲ್ಲ ಒಂದು ವರ್ಕ್ಶಾಪ್ ಇತ್ತು, ಇದ್ದೀವಿ. ಸಿಕ್ಕಾಪಟ್ಟೆ ಚಾಲೆಂಜಸ್ ಗುರು. ಈ ಲದಾಖ್ ಮೆಮೊರೀಸ್ಗಿಂತ ಈ ತಲೆನೋವು ಮೆಮೊರೀಸ್ಗಳೇ ಜಾಸ್ತಿ ಆಗ್ಬಿಡ್ತಾ ಇದ್ದಾವೆ. ಆಲ್ರೆಡಿ 3 ಗಂಟೆ ಆಗೋಯ್ತು. ನಾವು 8 hours ರೈಡ್ ಮಾಡಬೇಕಿತ್ತು. ಗಾಡಿ ರೆಡಿ ಆಗಿಬಿಡ್ಲಿ ಫಸ್ಟು, ಆಮೇಲೆ ಡಿಸಿಷನ್ ತೊಗೊತೀವಿ ಏನು ಮಾಡೋದು ಏನು ಕತೆ ಅಂತ. ಬ್ಯಾಂಗ್ಳೂರು ನೋಡಿ ಸಿಕ್ಕಾಪಟ್ಟೆ ಲೂಸ್ ಆಗಿಬಿಟ್ಟಿದೆ. ಇದು ಯಾಕೆ ಇಷ್ಟು ಲೂಸ್ ಆಗಂಗಿಲ್ಲ ಆ್ಯಕ್ಚುಲಿ. क्यों ऐसा हो गया? लिसनिंग के लिए मैकेनिक होता है ना, हाँ। लूज छोड़ दिया होगा। वो क्लियर है अपने पास, लूब है, वो मैकेनिक है ना, वो पूरा सीनियर रेडी करता है। वो पूरा सीनियर मैकेनिक है वो 30%। ಫುಲ್ಲಿ ಪರ್ಫೆಕ್ಟ್ಲಿ ಆಲ್ ರೈಟ್ भाई, थैंक यू भाई. ಸೊ मुन्ना भाई ನೀಟಾಗಿ ಮಾಡಿಕೊಟ್ರು. हाय, क्या आपका नाम? शशांक. कौन सी स्टैंडर्ड है? फर्स्ट स्टैंडर्ड. इधर देखो क्यों. ಬಾಯ್. ಚಂಡೀಗಢ 44 ಡಿಗ್ರಿ ಇದೆಯಂತ. ಅದಕ್ಕೆ ನಾವು ಒಂಚೂರು ಯೋಚನೆ ಮಾಡಿ ಸ್ವಲ್ಪ ಲೇಟ್ ಈವ್ನಿಂಗ್ ಬಿಟ್ಟರೆ ನಮ್ಗೆ ಇವಾಗ ಹೀಟ್ ವೇವ್ಸ್ ಕಡಿಮೆ ಆಗುತ್ತೆ ಮತ್ತು ನೈಟ್ ಜರ್ನಿ ಮಾಡಿಬಿಡ್ಬೋದು ಆರಾಮಾಗಿ ನಾವು. ಸೊ 11:30-12 ತೋರಿಸ್ತಾ ಇತ್ತು ನಮ್ಮ ಡೆಸ್ಟಿನೇಷನ್ನು. ಅದಕ್ಕೆ ಹೋಗ್ತೀವಿ. ನೆನೇನು ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ಇವತ್ತೊಂದು 12:30 ಹೆಂಗಂತೂ ರೀಚ್ ಆಗೇ ಆಗ್ತೀವಿ. ಇಲ್ಲೇ ಇದೇ ರೇ ಪಂಚಪೇಟ ಅಣ್ಣ. ಇದೆ ಅಣ್ಣ, ಇಲ್ಲೋಡು ಇದೇ ಪಂಚಪೇಟ. भाई पार्सल एक 20 days तक रहना है वो, रहेगा वो. एक कच्चा पेटा देना. कच्चा ये वाला ये रहता है ना 1 month तक. एक आधा kg का 2 देर. नहीं, हम बेंगलोर जाने तक 20. ಸೊ ಫೈನಲಿ ಪೇಟ ಅಲ್ಲಿ ಯಾರೋ ಸಿಕ್ಕಿದ್ರು ಅಂಕಲ್ ಕೊರಿಯರ್ ಮಾಡ್ಬೇಕಾದ್ರೆ. ಅವ್ರನ್ನ ಕೇಳ್ದ ಯಾವ ಪೇಟ ಬೆಸ್ಟ್ ಅಂತ. ಸೊ ಅವ್ರು ಹೇಳಿದ್ದು ಪಂಚೆ ಪೇಟ ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಸ್ಟೋರಲ್ಲಿ ತೊಗೊಳ್ಳಿ, ಒರಿಜಿನಲ್ ಅದೇನೆ ಅಂತ. ರಾ ಪೇಟ ಅವ್ರು ಹೇಳಿದ್ದು. ಕಚ್ಚಾ ಪೇಟ ಅಂದರೆ ರಾ ಪೇಟ ಅರ್ಧ kg 2 ಮನೆಗೆ ಪಾರ್ಸಲ್ ತೊಗೊಂಡು ಆಗ್ರಾಯಿಂದ ಎಕ್ಸಿಟ್ ತೊಗೊಂಡು ಯಮುನಾ ಎಕ್ಸ್ಪ್ರೆಸ್ ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ. ಮೇ ಬಿ ಇಲ್ಲಿ ಟೋಲ್ ಕಟ್ಟಬೇಕಾಗಬಹುದು 2 wheelerಗೂ, ಗೊತ್ತಿಲ್ಲ. ಯಮುನಾ ಎಕ್ಸ್ಪ್ರೆಸ್ 150 kilometers ವಿತಿನ್ 1 hour ಹೊಡಿಬೋದು ಗುರು. 2 wheeler ಈ ಕಡೆ ಬಾ. ಏನ हम चंडीगढ़ जा रहा हूँ और 2 गाड़ी का और स्कैनर है. कैश अंत कणो वो दे देगा, वो बाइक वाला उसका साथ है कैश. हाँ दे देगा बा ಮುಂದೆ ಬಾ. ಯಮುನಾ ಎಕ್ಸ್ಪ್ರೆಸ್ ಅಲ್ಲಿ ನೋ ಗೂಗಲ್ ಪೇ, ಕ್ಯಾಶ್ ಆರ್ ಕಾರ್ಡ್. ಸೊ ನಂದು ಕ್ಯಾಶ್ ಇದೆ ಸ್ವಲ್ಪ, ಬಟ್ ಟ್ಯಾಂಕ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಹಿಂದೆ ಟೈಮ್ ಆಗ್ಬಿಟ್ಟಿದ್ದೇನೆ. ಸೋಮು ಕಾರ್ಡ್ ಕೊಡ್ತಿದ್ದಾನೆ. ಗುರು ಓಪನ್ ಮಾಡಕ್ಕೆ ಹೇಳು ಗುರು, ಆಯ್ತಾ ಇಲ್ಲ. ಒಂದೊಂದು ಗಾಡಿಗೆ 210 ರೂಪಾಯಿ 205 ರೂಪಾಯಿ ಕೊಡ್ಬೇಕಂತ ಇಲ್ಲಿ. ಇದೊಂದೇ ಟೋಲು ನಾವು ಓವರ್ ಆಲ್ ಟೋಲ್ ಕಟ್ಟೋದು ಯಮುನಾ ಎಕ್ಸ್ಪ್ರೆಸ್ ಹೈವೇ. ಟೈಮ್ ಒಂದು 6:20 ಆಯಿತು. ಯಮುನಾ ಎಕ್ಸ್ಪ್ರೆಸ್ ಹೈವೇ ಪಾಸ್ ಮಾಡಿ ನಾಯ್ಡಾ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇನ್ನೂ 5 hours ಜರ್ನಿ ಇದೆ. ಆ್ಯಕ್ಚುಲಿ 275 kilometers ಇದೆ. ನಿನ್ನೆಗಿಂತ ಸ್ವಲ್ಪ ಬೇಗನೆ ರೀಚ್ ಆಗ್ತೀವಿ. ನಿನ್ನೆ ತುಂಬ ಲೇಟ್ ಆಗಿತ್ತು. ಇವತ್ತು ಒಂದು 11:15ಗೆ ರೀಚ್ ತೋರಿಸ್ತಾ ಇದೆ. ಆಗ್ರಾ ಮತ್ತು ಡೆಲ್ಲಿ ಕ್ರಾಸ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ಗುರು. ಏನೋ ಮಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಎತ್ಕೊಂಡು ನೋಡ್ತಾವ್ರೆ.
ಸೊ ಒಂದು 10-15 ಮಿನಿಟ್ಸ್ ಅಷ್ಟೇ ಒಂದು ಸ್ಮಾಲ್ ಪಿಟ್ ಶಾಪ್ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ಅದೇ ಹೇಳ್ತಾ ಇದ್ರು ಸರ್ ಪೆರಿಫೆರಲ್ ರೋಡ್ ಲೈಕೆ ಜಾನ ಏನ ಕ್ಯೂ ಇದರ ಯಾವ ಟ್ರಾಫಿಕ್ ಪೂರಾ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬೇಕಿತ್ತಂತೆ. ಈ ಗೂಗಲ್ನ ನಂಬ್ಕೊಂಡ್ರೆ ಮ್ಯಾಪ್ನ ಗೊತ್ತಿಲ್ಲದೆ ಸಿಟಿ ಒಳಗಡೆ ಶಾರ್ಟ್ ಕಟ್ ಹತ್ರ ಡಿಸ್ಟೆನ್ಸ್ ಯಾವ್ದಿರುತ್ತೆ ಅಲ್ಲಿ ಕರ್ಕೊಂಬಂದು ನಮಗೆ ಭಾರಿ ಟಾರ್ಚರ್ ಇಟ್ಬಿಡ್ತು. ಊಟಕ್ಕೆ ಅಂತ ನಿಲ್ಲಿಸ್ತಾ ಇದ್ದೀವಿ. ಹವಾಯಿ ಡಾಬಾ ಅಂತ ಯಾವುದೋ ನೋಡಿ 2 ಫ್ಲೈಟ್ನೇ ನಿಲ್ಲಿಸ್ಬಿಟ್ಟವ್ರು. ಬಾರ ಹೋಗೋಣ ಚೆನ್ನಾಗಿದೆ. ಬಟ್ ಹುಡ್ಕೊಂಡು ಬಂದು ಎಲ್ಲೂ ಸಿಗ್ಲಿಲ್ಲ ಗುರು. ಇದು ಯಾವುದೋ ಒಂದು ಡಾಬಾ ಸಿಕ್ತು, ಜಗದಾಂಬ ಡಾಬಾ ಅಂತ. ಆಯ್ತಾ ಏನೋ ಯಾರು ಜನನೇ ಇಲ್ಲ. ಅವ್ರು ಅಡುಗೆ ಮಾಡೋರು ಇದ್ದಾರೆ. ಪ್ಯೂರ್ ವೆಜ್ ಇರುತ್ತೆ ನೋಡು ಕೇಳಬೇಕಾದ್ರೆ. ತುಂಬಾ ದೂರದಿಂದ ನೋಡ್ಕೊಂಡು ಬಂದು ಬಟ್ ಡಾಬಾಗಳಿರೋ ಹತ್ರ ಜನ ಜಾಸ್ತಿ, ಕಮ್ಮಿ ಇರೋ ಹತ್ರ ರೋಡ್ ಎಕ್ಸಿಟ್ ಇಲ್ಲ. ನೋಡಿ ನಾವು ಬೇರೆ ಬೆಳಗ್ಗೆ ಅಲ್ಲೆಲ್ಲೋ ಆಗ್ರಾದಲ್ಲಿ 2 ಇಡ್ಲಿ ತಿಂದಿತ್ತು, ಎನರ್ಜಿನೇ ಇಲ್ಲ ಬಾಡಿಲಿ, ಹಂಗೆ ಆಗ್ಬಿಟ್ಟಿದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಏನ್ ಸಿಗುತ್ತೆ ಅದನ್ನ ತಿನ್ಬಿಡೋಣ ಗುರು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿತ್ತು. ಲೈಟಾಗಿ ಊಟ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 2 ರೋಟಿ ಸ್ವಲ್ಪ ವೆಜಿಟೇಬಲ್ ರೈಸ್ ಅಂತ ಏನೋ ಕೊಟ್ಟರು. ತುಂಬ ಚೆನ್ನಾಗಿರೋದು ಗುರು ಈ ಕಡೆ ಡಾಬಾದಲ್ಲಿ ಊಟ ಅಂತ. ಊಟ ಮಾಡ್ತಾ ಹಾಗೆ ಹೋಟೆಲ್ ಸ್ಟೇ ಕೂಡ ಬುಕ್ ಮಾಡ್ಕೊಂಡ್ಬಿಟ್ವು. ಇನ್ನು 150 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ನಿನ್ನೆದು ಆಗ್ರಾದಲ್ಲಿ ಮಾಡಿದ ಪ್ಲ್ಯಾನನ್ನು ಚಂಡೀಗಢಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸೊ 2 ದಿನಕ್ಕೆ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವತ್ತು ನೈಟು ನಾಳೆ ನೈಟು ಚಂಡೀಗಢಲ್ಲೇ ಸ್ಟೇ ಆಗ್ತಿದ್ದೀವಿ. ವೈ ಬಿಕಾಸ್ ಬೈಕ್ಗಳೆರಡು ಜನರಲ್ ಚೆಕಪ್ ಮಾಡಿಸ್ಕೊಬೇಕು. ಕಂಟಿನ್ಯೂಸ್ ಆಲ್ಮೋಸ್ಟ್ ನಂದು ಒಂದು 2,500 ಕಿಲೋಮೀಟ್ರ್ ಕಂಟಿನ್ಯೂಸ್ ಓಡಿಸ್ದಂಗೆ ಆಗುತ್ತೆ. ಸೊ 4 ಡೇಸ್ಗೆ 2,500 ಕಿಲೋಮೀಟ್ರ್ ಕವರ್ ಮಾಡ್ದಂಗೆ ಆಗುತ್ತೆ. ಸೊ ಸ್ವಲ್ಪ ಆಯಿಲ್ ಟಾಪಪ್ ಕಂಪ್ಲೀಟ್ ಓವರ್ ಆಲ್ ಜನರಲ್ ಚೆಕಪ್ ಮಾಡಿಸ್ಕೊಂಡು ಬಿಫೋರ್ ಈಟಿಂಗ್ ಟು ದ ಮೌಂಟೇನ್ಸ್ ಅಲ್ಲ, ಒಂದ್ಸತಿ ಕ್ಲೀನ್ ಚೆಕಪ್ ಮಾಡಿಸ್ಕೊಂಬರೋಣ ಅಂತ. ಹರಿಯಾಣ ಎಂಟ್ರಿ ಆಗ್ತಾ ಇದ್ದೀವಿ. ವೆಲ್ಕಮ್ ಟು ಹರಿಯಾಣ. ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. 40 ಕಿಲೋಮೀಟರ್ಸ್ ಟು ಗೋ. A few moments later. 25 ಕಿಲೋಮೀಟರ್ಸ್ ಇದೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸೆಲ್ಫ್ ಪ್ರಮೋಷನ್ ಮಾಡ್ಕೋತಾ ಇದ್ದೀನಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಆಕ್ಚುಲಿ ಬಾಕ್ಸ್ ಕಟ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಿದ್ರು. ಬಾಕ್ಸ್ ಅಲ್ಲಿ ಯೂಟ್ಯೂಬ್ ನೇಮ್ ಹಾಕೊಂಡಿದ್ದೆ. ಅದನ್ನ ನೋಡಿ ಎಲ್ಲರೂ ತುಂಬಾ ಕಡೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂತಾ ಇದ್ರು. ವೆಲ್ಕಮ್ ಟು ಚಂಡೀಗಢ್, ದ ಸಿಟಿ ಆಫ್ ಬ್ಯೂಟಿಫುಲ್. ಫೈನಲಿ ವಿ ರೀಚ್ ಚಂಡೀಗಢ್. 12:55 ಆಯ್ತು ಟೈಮು. ಓ ಅಂಕಲ್ ನಮಸ್ತೆ सर जी. हाँ चंडीगढ़ है आज. बेंगलोर से लद्दाख. बेंगलोर से सर. लद्दाख. हाँ आज चंडीगढ़ में दे ऑर्बिट होटल. हाँ वही लद्दाख है सर. लद्दाख कहाँ से आ रहा है? बेंगलोर से. बेंगलोर से आ रहा है. हाँ बाइक से आया क्या? हाँ सर. 4 दिन है आज का. तो ये क्या और कोई सुनने रहा. यूट्यूबर होगा? हाँ सर. तो उसमें तो फिर यूट्यूब वाला तो पैसा मिलता है? पैसा किसा कुछ नहीं है सर. वो मेमोरीज के लिए. मेमोरीज के लिए. लाइकर भाई सब्सक्राइब वाला लाइकर वाला जो भी वीडियो दिखेगा. आप परसों भी 2-4 दिन पहले गया था, कम से कम 10-12 बाइक गया ऐसे. हाँ वो यूट्यूबर वाला. सर. खाना खाया सर? खाना खाना हुआ सर. हम लोगों का? हाँ आपका खाना तो खा के आए. क्या? आप लोग का होटल पे खाया? हाँ खाया सर. इधर भी होटल है ये जीरकपुर में. नहीं वो 10 बजे तक खाया. आप कितने बजे पहुंचे हो? कै दिन में? कितने दिन लगते हैं बेंगलोर से लद्दाख के? 4 दिन है सर आज का. फोर्थ डे टुडे. एक दिन में कितने किलोमीटर चलते हो? लद्दाख में जाओगे? फर्स्ट डे 750 किलोमीटर्स. सेकेंड डे ऑलमोस्ट 800 किलोमीटर्स. आज का ऑलमोस्ट 2500 किलोमीटर है 4 दिन का. थैंक यू ಬಾರೋ ಅಣ್ಣ ಬಾರೋ. ಸೊ ಟೈಮ್ ಬಂದು ನೀವೇ ನೋಡ್ಬಿಡಿ 1:52 ಆಲ್ಮೋಸ್ಟ್ 2 ಗಂಟೆ. 20 ಮಿನಿಟ್ಸ್ ಆಯ್ತು. 1:15 ರೀಚ್ ಆದ ಅನ್ಕೊಳ್ಳಿ. ಚೆನ್ನಾಗಿತ್ತು ಜರ್ನಿ. ಆಕ್ಚುಲಿ ಈ ಜರ್ನಿನ ನಾವು ಡೇ ಟೈಮಲ್ಲಿ ಮಾಡಿದ್ರೆ ಇರಿಟೇಟ್ ಆಗ್ಬಿಡ್ತಿದ್ವು. ಆ ಹೀಟ್ ವೇವ್ಸ್, ಆ ಟ್ರಕ್ಗಳು, ಮಳೆ ಇದ್ರೆ ನೈಟ್ ಅಲ್ಲಿ ಸ್ವಲ್ಪ ಡೇಂಜರು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಫುಲ್ ಡೇ ಚಂಡೀಗಢಲ್ಲೇ ಇರ್ತೀವಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಎಂದಿನಂತೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಗುಡ್ ನೈಟ್.